ಬೆಂಗಳೂರಿನಲ್ಲಿ ಚುನಾವಣಾ ಪ್ರಚಾರಕ್ಕಾಗಿ ಭೇಟಿ ನೀಡಿರುವ ಸಿಎಂ ಸಿದ್ದರಾಮಯ್ಯ ಮೊದಲು ಸುತ್ತೂರು ಮಠದ ಶ್ರೀಗಳನ್ನ ಭೇಟಿ ಮಾಡಿ ಅವರ ಆಶೀರ್ವಾದವನ್ನ ಪಡೆದರು. ಕೇಶವಮೂರ್ತಿ ಪಕ್ಷ ಸೇರಿದ ಬಳಿಕ ಎರಡೂ ಕಡೆಯವರು ಸೇರಿ ಸಭೆಯನ್ನ ಆಯೋಜಿಸಿದ್ರು. ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿ ಯಾರು ಅಂತ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಚುನಾವಣೆ ಅನ್ನೋದು ವೈಯಕ್ತಿಕ ಕಲಹ ಅಲ್ಲ ಅಂತ ಹೇಳಿದ್ರು. ಇದೇ ವೇಳೆ ಬಿಜೆಪಿ ವಿರುದ್ಧ ಹರಿಹಾಯ್ದ ಅವರು ಪಂಚರಾಜ್ಯಗಳ ಚುನಾವಣೆ ಮುಂದಿಟ್ಕೊಂಡು ಕೇಂದ್ರ ಸರ್ಕಾರ ಬಜೆಟ್ ಮಂಡಿಸಲಿಲ್ವಾ, ಈಗ ನಾವು ಬಜೆಟ್ ಮಂಡಿಸೋಕೆ ಕ್ಯಾತೆ ತೆಗೆದಿದ್ದಾರೆ. ಆದರೆ ಬಜೆಟ್ ಮಂಡನೆಗೆ ಉಪಚುನಾವಣೆ ನೀತಿ ಸಂಹಿತೆ ಅಡ್ಡಿ ಬರಲ್ಲ. ಆಯವ್ಯಯ ಮಂಡನೆಗೆ ಸಿದ್ಧತೆ ನಡೆದಿದೆ, ಮಂಡನೆಯಾಗುತ್ತೆ ಅಂತ ತಿಳಿಸಿದ್ರು. ಚುನಾವಣೆ ಈಗಾಗಲೇ ನಾವು ಚುನಾವಣೆ ಘೋಷಣೆ ಆಗಕ್ಕೂ ಗೊತ್ತಾಗೋಕ್ಕೂ ಮುಂಚಿತವಾಗಿ ಈ ಸಭೆ ಕರೆದಿದ್ದು. ನಾವು ವರ್ಕರ್ಸ್ ಮೀಟಿಂಗ್ ಕರೆದಿರೋದು ಭಾಳ 15 ದಿನಗಳ ಹಿಂದೆಯೇ ಇದು ನಿಗದಿಯಾಗಿತ್ತು. ಗುಂಡ್ಲುಪೇಟೆ ಆಮೇಲೆ ಕೇಶವಮೂರ್ತಿ ನಮ್ಮ ಪಾರ್ಟಿ ಸೇರ್ಕೊಂಡ್ಮೇಲೆ ಎರಡೂ ಕಡೆಯವರು ಸೇರಿ ಒಂದು ಮೀಟಿಂಗ್ ಮಾಡಿರಲಿಲ್ಲ, ಅದು ಒಂದು. ಮತ್ತು ಮಾದೇವ ಪ್ರಸಾದ್ ಅವರು ದುರ್ಮರಣಕ್ಕೆ ತುತ್ತಾದ ಮೇಲೆ ಅಲ್ಲಿ ಒಂದು ಕಾರ್ಯಕರ್ತ ಸಭೆ ಮಾಡಿರಲಿಲ್ಲ. ಅದಕ್ಕೋಸ್ಕರ ಎರಡೂ ಕಡೆ ಒಂದು ಕಾರ್ಯಕರ್ತ ಸಭೆ ಮಾಡೋಣ ಅಂತೇಳಿ ಮಾದೇವಪ್ಪನಿಗೆ ಮತ್ತು ಧ್ರುವನಾರಾಯಣ ಅವರಿಗೆ ಹೇಳಿದ್ದೆ ನಾನು. ಹಾಗಾಗಿ ಸಭೆ